Please start. Hello everyone, I am Sakshi. I will studying in 9th standard. I would like to discuss about the paragraph number 5. Yes. After anesthesia wait. ಅಂದ್ರೆ ರೀ ಯುಧಸ್ಥಿರ ನೀರು ತೊಗೊಂಬರ್ತಾನೆ ಅಂತ ಹೇಳಿ ವೇಟ್ ಮಾಡ್ತಿರ್ತಾರೆ. ಯುಧಸ್ಥಿರ ಟರ್ನ್ ಟು ಭೀಮಾ. ಯುಧಸ್ಥಿರ ಭೀಮನ್ ಕಡೆ ತಿರುಗಿ ಹೇಳ್ತಾನು, ಡಿಯರ್ ಬ್ರದರ್ ಎವೆನ್ ಅರ್ಜುನ ದ ಗ್ರೇಟ್ ಹೀರೋ ಹಾಸ್ ಟು ರಿಟರ್ನ್. ಅಂದ್ರೆ ರೀ ಅರ್ಜುನನು ಬರಲಿಲ್ಲ, ಸಹದೇವನು ಬರಲಿಲ್ಲ, ನಕುಲನು ಬರಲಿಲ್ಲ. ಅಂದ್ರೆ ರೀ ಏನೋ ಅನಾಹುತ ಆಗಿರ್ಬೋದು ಅಂತ ಹೇಳಿ ಹೇಳ್ತಿರ್ತಾನು. ಭೀಮನ್ ಕಡೆ ತಿರುಗಿ ಹೇಳ್ತಾನು, ಸಮಥಿಂಗ್ ಟೆರಿಬಲ್ ಮಸ್ಟ್ ಹ್ಯಾವ್ ಹ್ಯಾಪನ್ ಟು ಅವರ್ ಬ್ರದರ್ಸ್. ಏನೋ ಅನಾಹುತ ಆಗಿರ್ಬೋದು ಹೇಳ್ತಿರ್ತಾನು. ಆಮೇಲೆ ಭೀಮನ್ಗ್ರಿ ಹೋಗಿ ನೋಡ್ಕೊಂಬಾಕ್ ಹೇಳ್ತಾನ್ರಿ. ಪ್ಲೀಸ್ ಸ್ಟ್ಯಾಂಡ್ ದನ್ ಕ್ವಿಕ್ಲಿ. ಅಂದ್ರೆ ರೀ ಬೇಗ ಹೋಗಿ ಅವ್ರನ್ನ ಹುಡುಕು ಕರ್ಕೊಂಬಾಕ್ ಹೇಳ್ತಾನ್ರಿ. ಭೀಮ ಹ್ಯಾರಿಡ್ ಅವೇ ವಿತೌಟ್ ಅದರ್ ವರ್ಡ್. ಭೀಮ ಏನು ಮಾತಾಡೋದಿಲ್ಲ ರೀ, ತಕ್ಷಣ ಇದ್ರ ಹೊರಡ್ತಾನ್ರಿ. ಲೈಕ್ ಅರ್ಜುನ ಭೀಮ ಆಲ್ಸೋ ಡಿಡ್ ನಾಟ್ ಹಿಟ್ ದ ವಾರ್ನಿಂಗ್. ಭೀಮನಿಗೆ ಅರ್ಜುನ ಮತ್ತು ನಕುಲ ಸಹದೇವಕ್ಕೆ ಯಾವ ರೀತಿ ಪ್ರಶ್ನೆಗಳು ಬರ್ತಾವ್ರಿ, ಅದೇ ರೀತಿ ಭೀಮನಿಗೂ ಕೂಡ ಬರ್ತಾವು. ಆ್ಯಂಡ್ ರ್ಯಾಂಕ್ ದ ವಾಟರ್. ಅದರಲ್ಲಿ ಆ ಕ್ವಶನ್ಗೆ ತಲೆನ ಕೆಡ್ಸ್ಕೊಳಂಗಿಲ್ಲ, ಹಂಗೆ ನೀರು ಕುಡಿತಿರ್ತಾನು, ಕಟ್ಟಕ್ಕೆ ನೀರು ಕುಡಿತಿರ್ತಾನೆ. ಹಂಗೆ ಡ್ರಾಯಿಂಗ್ ಅರೌಂಡ್ ಇನ್ ದ ಡಿಫೆನ್ಸ್ ಆ್ಯಂಡ್ ಇನ್ಸ್ಟಂಟ್ಲಿ ಹಿಸ್ ಗ್ರೇಟ್ ಸ್ಟ್ರೆಂತ್ ಸೆಂಡ್ ಟು ಸ್ಲಿಪ್ ಫ್ರಮ್ ಹಿಮ್ ಲೈಕ್ ಅ garment. And he also filled it among his brothers. ಅಂದ್ರೆ ರೀ ಭೀಮ ಅಲ್ಲಿ ನೀರು ಕುಡಿಯತಿರ್ತಾನ್ರಿ, ಅವ್ರ ಬ್ರದರ್ಸ್ ಹಂಗೆ ಬಿದ್ದಿರ್ತಾರಲ್ಲ ರೀ ಅವನು. What do you feel, Sakshi? How do you feel now? ಅಂಜಿಕ್ ಬಂತು. ಅಲ್ಲಿ ಬಂದು ನಿಲ್ಲೋಕ್ಕಿಂತ ಮುಂಚೆ ಅಂಜಿಕ್ ಬಂತು, ಈಗ ಅಂಜಿಕ್ ಬರ್ಲತ್ತಿತ್ತು. ವಾಯ್? ಚಲೋ ತಂಗೆ ಹೇಳಿದೆ, ಎಂದು ಪ್ಯಾರಾಗ್ರಾಫ್ ಕರೆಕ್ಟಾಗಿ ಹೇಳಿದೆಲ್ಲ. ಎಸ್. ದೆನ್ ಬರೋಕ್ಕಿಂತ ಮುಂಚೆ ಭಯ ಇತ್ತಾ? ಮೊದಲು ಬದಿಯ ಭಯ ಇದ್ದಿದ್ದಿಲ್ಲ, ಹೇಳಿದ ಮೇಲೆ ಭಯ ಸ್ಟಾರ್ಟ್ ಆತ. ಅಂದ್ರೆ ಹೆಂಗೆ ಆತೋ ಏನೋ ಅಂತೇಳಿ. ಗುಡ್, ನೋಡೋಣ ಹೆಂಗೆ ಆತ ತಿಳ್ಕೊಂಡು ಇವ್ರು ಏನೇನು ಹೇಳ್ತಾರೆ ಕೇಳೋಣ. ಎಸ್, ದಿಸ್ ಈಸ್ ದ ಫೀಡ್ಬ್ಯಾಕ್ ಸೆಷನ್ ಫಾರ್ ಸಾಕ್ಷಿ ಹಾರುಗೇರಿ. ಎನಿಬಡಿ ಫ್ರಮ್ ಲೇಡೀಸ್ ಸೈಡ್ ಹೂ ಈಸ್ ರೆಡಿ? ಇನ್ನೂ ತನಕ ಫೀಡ್ಬ್ಯಾಕ್ ಕೇಳಿದಾರೆ ಅವ್ರು. ಹಾಂ, ಎಸ್. ಲಾಸ್ಟ್ ಒನ್, ಮಿಡಲ್ ಒನ್, ಲಾಸ್ಟ್ ಬೆಂಚ್. ಹಾಂ, ಎಸ್. ನಿನಗೇನು ಅನಿಸ್ತಮ್ಮ? ಏನೇನು ಚಲೋ, ಏನೇನು ಅನಿಸ್ತು? ಎಲ್ಲನೂ ಸರಿಯಾಗಿ ಹೇಳಿದಳು. ಪ್ರೊನೌನ್ಸಿಯೇಷನ್ ಸರಿಯಾಗಿತ್ತಾ? ಸ್ಪಷ್ಟವಾಗಿ ಓದಿದಳು, ಎಲ್ಲನೂ ಓದಿದಳು. ಧ್ವನಿ ಇನ್ನೊಂದು ಸ್ವಲ್ಪ ಜೋರಾಗಬೇಕಾಗಿತ್ತು, ಯಾಕಂದ್ರೆ ಕ್ಲಾಸ್ ರೂಮ್ ದೊಡ್ಡದಿರೋದ್ರಿಂದ ಧ್ವನಿ ಜೋರಾಗಬೇಕಾಗಿತ್ತು. ನೆಕ್ಸ್ಟ್